ನೆಕ್ಸ್ಟ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋಣ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ. ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು? ನೆಕ್ಸ್ಟ್ ಚಾಪ್ಟರ್ ವಿ ಆರ್ ಡಿಸ್ಕಸಿಂಗ್ ದ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ. ಚಾಪ್ಟರ್ ನೇಮ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ. ಓಕೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಅಂದರೆ ಏನಪ್ಪ ಅಂದರೆ, ಸಿಂಪಲಾಗಿ ಹೇಳಬೇಕು ಅಂದರೆ ನಿಮಗೆ ಒಂದು ಸ್ವಲ್ಪ ಆಗೋದಕ್ಕೆ ಕಷ್ಟ ಅನಿಸುತ್ತೆ. ಪ್ರಾಬ್ಲಮನ್ನು, ಒಂದು ಸಮಸ್ಯೆಯನ್ನು ಯಾವ ರೀತಿ ಕಂಪ್ಯೂಟ್ರಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಹೇಳುತ್ತೆ. ಓಕೆನಾ? ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದು ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಚಾಪ್ಟರ್ ಹಾಕ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು ಬರುತ್ತೆ ಅಂದರೆ, ಮೊದಲು ನಿಮಗೆ ಪ್ರಾಬ್ಲಮ್ ಅಂದರೆ ಏನು ಅಂತ ಬರುತ್ತೆ. ಫಸ್ಟ್ ವಿ ನೋ ದ ಡೆಫಿನಿಷನ್ ಆಫ್ ದ ಪ್ರಾಬ್ಲಮ್. ಪ್ರಾಬ್ಲಮ್ನ ಡೆಫಿನಿಷನ್ ಏನು ಅಂತ ನೋಡೋಣ. ಫಸ್ಟ್ ಯು ನೋ ದ ಪ್ರಾಬ್ಲಮ್ ಡೆಫಿನಿಷನ್. ಏನು ಡಿಸ್ಕಸ್ ಮಾಡೋಣ? ಫಸ್ಟ್ ಪಾಯಿಂಟ್, ಡಿಸ್ಕಸ್ ದ ಪ್ರಾಬ್ಲಮ್ ಡೆಫಿನಿಷನ್. ನೆಕ್ಸ್ಟ್ ಪ್ರಾಬ್ಲಮ್ ಡೆಫಿನಿಷನ್ ಆದಮೇಲೆ ನೆಕ್ಸ್ಟ್ ಗೋ ಫಾರ್ ದ ಪ್ರಾಬ್ಲಮ್ ಅನಾಲಿಸಿಸ್. ಅರ್ಥ ಮಾಡ್ಕೊಳ್ಬೇಕು ಪ್ರಾಬ್ಲಮ್ನ. ಫಸ್ಟು ಪ್ರಾಬ್ಲಮ್ ಏನು ಅಂತ ಐಡೆಂಟಿಫೈ ಮಾಡ್ತೀವಿ, ಸೆಕೆಂಡ್ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊತೀವಿ, ಥರ್ಡು ಡಿಸೈನ್ ಮಾಡೋಣ, ಡಿಸೈನ್ ಆಫ್ ಸೊಲ್ಯೂಷನ್. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೆಂಗೆ ಅಂತ ಸೊಲ್ಯೂಷನ್ನ ಡಿಸೈನ್ ಮಾಡೋದು. ಓಕೆನಾ? ಈ ಸೊಲ್ಯೂಷನ್ ಡಿಸೈನ್ ಮಾಡೋದ್ರಲ್ಲಿ ಎರಡು ಮೆಥಡ್ ಇದೆ. ಒಂದು ಇದು ಆಲ್ಗರಿದಮ್ ಅಂತ ಕರಿತೀವಿ, ಇನ್ನೊಂದನ್ನು ಫ್ಲೋ ಚಾರ್ಟ್ ಅಂತ ಕರಿತೀವಿ. ನಿಮ್ಮ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಆಲ್ಗರಿದಮ್, ಫ್ಲೋ ಚಾರ್ಟ್. ಇವೆರಡೂ ಕೂಡ 5 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮಲ್ಲಿ ಕಂಪಲ್ಸರಿ ಬರೋಂಥ ಕ್ವಶನ್. ಓಕೆ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಚಾಪ್ಟರು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ. ಓಕೆ, ಈಗ ಫಸ್ಟು ಗೋ ಫಾರ್ ದ ಡೆಫಿನಿಷನ್ ಆಫ್ ದ ಪ್ರಾಬ್ಲಮ್ ಡೆಫಿನಿಷನ್ನ ಡಿಸ್ಕಸ್ ಮಾಡೋಣ. ಓಕೆ, ಡೆಫಿನಿಷನ್ ಆಫ್ ದ ಪ್ರಾಬ್ಲಮ್ ಫಸ್ಟ್ ಬರ್ಕೊಳ್ಳೋಣ. ಪ್ರಾಬ್ಲಮ್ ಅಂದರೆ ಏನು? ಪ್ರಾಬ್ಲಮ್ ಅಂದರೆ ಏನಪ್ಪ ಅಂದರೆ, ಪ್ರಾಬ್ಲಮ್ ಈಸ್ ನಥಿಂಗ್ ಬಟ್ ಸಮ್ ಟಾಸ್ಕ್, ಸಮ್ ಪ್ರಾಬ್ಲಮ್, ಅಥವಾ ಯಾವುದೇ ಒಂದು ಸಮಸ್ಯೆನ ನಾವು ಪ್ರಾಬ್ಲಮ್ ಅಂತ ಕರಿತೀವಿ. ಕಂಪ್ಯೂಟ್ರಲ್ಲಿ ಒಂದು ಪ್ರೋಗ್ರಾಮ್ ಬರೆದ ಮುಖಾಂತರ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಈಗ ಸಾಲ್ವ್ ಮಾಡಬೇಕಾದ್ರೆ ನಾವು ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀವಿ. ಅದು ನೀವು ಡಿಗ್ರಿಗೆ ಹೋದರೆ ಕಲಿತೀರಾ. ಫಸ್ಟ್ ನಾವು ಪ್ರಾಬ್ಲಮ್ ನಥಿಂಗ್ ಬಟ್ ಸಮ್ ಮಿಸ್ಟೇಕ್ಸ್ ಆರ್ ಸಮ್ ಎರರ್ಸ್ ಅಂತ. ಫಸ್ಟ್ ನಾವು ಯಾವ್ದಾದ್ರು ತಪ್ಪು ಅಥವಾ ಏನಾದ್ರು ಆಯಿತು ಅಂದರೆ ಫಸ್ಟ್ ಏನು ಮಾಡ್ತೀವಿ? ಪ್ರಾಬ್ಲಮ್ನ ಐಡೆಂಟಿಫೈ ಮಾಡ್ತೀವಿ. ಅದಕ್ಕೆ ಏನು ಹೇಳ್ತಾರೆ, ನಿಮಗೆ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ, ದ ಸ್ಟೆಪ್ ಟು ಫಾಲೋ ದ ಪ್ರಾಬ್ಲಮ್ ಸಾಲ್ವಿಂಗ್. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಯಾವ್ಯಾವ ಸ್ಟೆಪ್ಸ್ನ ಯೂಸ್ ಮಾಡ್ತೀರಾ ಅಂತ. ಓಕೆನಾ? ಈಗ ನಾವು ಡೆಫಿನಿಷನ್ಸ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ಆ ಟೈಮ್ ನೀವು ಬರ್ಕೊಳ್ತಾ ಹೋಗಬೇಕು. ಫಸ್ಟ್ ಕಾನ್ಸೆಪ್ಟ್ ಇದರಲ್ಲಿ ಯಾವುದಪ್ಪ ಅಂದರೆ, the steps to solve the ಪ್ರಾಬ್ಲಮ್ ಸಾಲ್ವ್ ಮಾಡೋ ಸ್ಟೆಪ್ಸ್ ಯಾವ್ಯಾವುದು? ಫಸ್ಟ್ ಸ್ಟೆಪ್ ಪ್ರಾಬ್ಲಮ್ ಡೆಫಿನಿಷನ್. Second step problem analysis. Third step algorithm development. Fourth step coding. Fifth step
program testing and debugging. Next step, documentation. ಇಷ್ಟು 6 ಸ್ಟೆಪ್ಸ್ ಬರುತ್ತೆ. 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ. ಮೆನ್ಷನ್ ದ ಸ್ಟೆಪ್ಸ್ ಟು ಸಾಲ್ವ್ ದ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸ್ಟೆಪ್ಸನ್ನು ಮೆನ್ಷನ್ ಮಾಡಿ ಅಂತ. ಅದಕ್ಕೆ ಏನು ಹೇಳ್ತೀರಾ? ದ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್ಸ್ ಆರ್: ಫಸ್ಟ್ ಒನ್ ಪ್ರಾಬ್ಲಮ್ ಡೆಫಿನಿಷನ್, ಸೆಕೆಂಡ್ ಒನ್ ಪ್ರಾಬ್ಲಮ್ ಅನಾಲಿಸಿಸ್, ಥರ್ಡ್ ಒನ್ ಆಲ್ಗರಿದಮ್ ಡೆವಲಪ್ಮೆಂಟ್, ಫೋರ್ತ್ ಕೋಡಿಂಗ್, ಫಿಫ್ತ್ ಪ್ರಾಬ್ಲಮ್ ಟೆಸ್ಟಿಂಗ್ ಆ್ಯಂಡ್ ಡಿಸೈನಿಂಗ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಡಾಕ್ಯುಮೆಂಟೇಷನ್. ಇಷ್ಟು ಇರುತ್ತೆ. ಇವಾಗ ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಪ್ರಾಬ್ಲಮ್ ಡೆಫಿನಿಷನ್ ಅಂದರೆ ಏನು? ಓಕೆ, ಫಸ್ಟ್ ಯಾವುದು ಇಲ್ಲಿ ಹಾಕ್ತೀನಿ ಇಟ್ಟಿಂಗ್. ಇದು ದ ಸ್ಟೆಪ್ ಟು ಸಾಲ್ವ್ ದ ಪ್ರಾಬ್ಲಮ್. ಅದರಲ್ಲಿ ಮೊದಲನೇ ಸ್ಟೆಪ್ಪು ಪ್ರಾಬ್ಲಮ್ ಡೆಫಿನಿಷನ್. ಓಕೆ, ಪ್ರಾಬ್ಲಮ್ ಡೆಫಿನಿಷನ್ ಅಂದರೆ ಏನು ಮಾಡುತ್ತೆ? ದ ಪ್ರಾಬ್ಲಮ್ ಡೆಫಿನಿಷನ್ ಜಸ್ಟ್ ಆಸ್ಕಿಂಗ್ ದ ಕ್ವಶನ್ಸ್. ಆಯಿತಾ? ಪ್ರಾಬ್ಲಮ್ ಡೆಫಿನಿಷನ್ ಏನು ಮಾಡುತ್ತೆ? ಫಸ್ಟ್ ಬರ್ಕೊಳ್ಳೋಣ. ಇಟ್ ಡಿಫೈನ್ the problem by asking the ಕ್ವಶನ್ ಕೇಳ್ತಾ ಪ್ರಾಬ್ಲಮ್ನ ಡಿಫೈನ್ ಮಾಡ್ತೀವಿ. ಏನೇನು ಕ್ವಶನ್ಸ್ ಕಾಮನ್ನಾಗಿ ಕೇಳ್ತೀವಪ್ಪ ಅಂದರೆ, ಫಸ್ಟ್ ಕ್ವಶನ್ ಏನು ಕೇಳ್ತೀವಿ ಅಂದರೆ, ವಾಟ್ ದ ಕಂಪ್ಯೂಟರ್ ಪ್ರೋಗ್ರಾಮ್ ಡಸ್. ಕಂಪ್ಯೂಟರ್ ಪ್ರೋಗ್ರಾಮ್ ಏನು ಮಾಡಬೇಕು? ಸೆಕೆಂಡ್ ಒನ್, ವಾಟ್ ಟಾಸ್ಕ್ ವಿಲ್ ಬಿ ಪರ್ಫಾರ್ಮ್. ಯಾವ ಕೆಲಸವನ್ನು ಮಾಡಬೇಕು? ಸೆಕೆಂಡ್ ಒನ್. ಥರ್ಡ್ ಒನ್, ವಾಟ್ ಕೈಂಡ್ ಆಫ್ ಡೇಟಾ ಈಸ್ ಯೂಸ್ಡ್. ಯಾವ ರೀತಿಯ ಡೇಟಾವನ್ನು ಯೂಸ್ ಮಾಡ್ತೀರಾ? ಫೋರ್ತ್ ಒನ್, ವೇರ್ ವಿಲ್ ಗೆಟ್ ದ ಡೇಟಾವನ್ನು ಎಲ್ಲಿಂದ ತಗೊತೀರಾ ಅಂತ. ನೆಕ್ಸ್ಟು ಐದನೇದು, ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದ ಪ್ರೋಗ್ರಾಮ್. ಆಯಿತಾ? ಲಾಸ್ಟ್ ಒನ್, ಹೌ ಇಟ್ಸ್ interact ವಿತ್ ದ ಯೂಸರ್. ಇನ್ನೊಂದ್ಸರಿ ರಿಪೀಟ್ ಮಾಡೋಣ. ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿಲಿ 6 ಪ್ರಾಬ್ಲಮ್ಸ್ ಇದೆ. ಯಾವುದು? ಒಂದು ಪ್ರಾಬ್ಲಮ್ ಡೆಫಿನಿಷನ್ನು, ಇನ್ನೊಂದು ಪ್ರಾಬ್ಲಮ್ ಅನಾಲಿಸಿಸ್, ಆಲ್ಗರಿದಮ್ ಡೆವಲಪ್ಮೆಂಟ್, ಡಿಸೈನಿಂಗ್, ಪ್ರಾಬ್ಲಮ್ ಟೆಸ್ಟಿಂಗ್ ಆ್ಯಂಡ್ ಡಿಬಗಿಂಗ್, ಡಾಕ್ಯುಮೆಂಟೇಷನ್. ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ, ದ ಫಸ್ಟ್ we follow the first step is problem definition. In problem definition, we define the problem by asking the question such as what the computer program does, means ಏನು ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡುತ್ತೆ. ನೆಕ್ಸ್ಟ್, ವಾಟ್ ಟಾಸ್ಕ್ ವಿಲ್ ಬಿ ಪರ್ಫಾರ್ಮ್, ಯಾವ ಕೆಲಸವನ್ನು ಮಾಡಬೇಕು. ನೆಕ್ಸ್ಟ್, ವಾಟ್ ಕೈಂಡ್ ಆಫ್ ದ ಡೇಟಾ ಈಸ್ ಯೂಸ್ಡ್, ಯಾವ ರೀತಿಯ ಡೇಟಾ ಅಂದರೆ ರಿಕ್ವೈರ್ಮೆಂಟ್ಸ್, ಏನು ಬೇಕು ಆ ಮಾಹಿತಿ ಯಾವ ರೀತಿ ಇರಬೇಕು ಅಂತ. ನೆಕ್ಸ್ಟ್, ವೇರ್
ವಿಲ್ ಗೆಟ್ ದ ಡೇಟಾವನ್ನು ಮಾಹಿತಿಯನ್ನು ಎಲ್ಲಿಂದ ತೊಗೊಬೇಕು. ನೆಕ್ಸ್ಟ್ ವಾಟ್ ವಿಲ್ ಬಿ ದ ಔಟ್ಪುಟ್, ಕೆಲಸ ಮಾಡಿದಾಗ ಔಟ್ಪುಟ್ ಏನು ಬರುತ್ತೆ. ನೆಕ್ಸ್ಟ್ ಹೌ ಇಟ್ಸ್ ಇಂಟ್ರ್ಯಾಕ್ಟ್ ವಿತ್ ದ ಯೂಸರ್, ಆ ಮಾಹಿತಿ ಯಾವ ರೀತಿ ಯೂಸರ್ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಯಾವುದು, ಪ್ರಾಬ್ಲಮ್ ಅನಾಲಿಸಿಸ್ ಅಂದರೆ ಕನ್ನಡದಲ್ಲಿ ಏನಪ್ಪ, ವಾಟ್ ಇಸ್ ದ ಮೀನಿಂಗ್ ಆಫ್ ಅನಾಲಿಸಿಸ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅನಾಲಿಸಿಸ್ ಅಂದರೆ ಏನಪ್ಪ ಅಂದರೆ ಅರ್ಥ ಮಾಡ್ಕೊಳ್ಳೋದು. ಆಯಿತಾ. ಇಲ್ಲಿ ಏನಪ್ಪ ಮಾಡ್ತೀವಿ ಅಂದರೆ ನಾವು ಏನು ಮಾಡ್ತೀವಿ ಪ್ರಾಬ್ಲಮ್ ಅನಾಲಿಸಿಸಲ್ಲಿ ಅಂದರೆ ಅನಲೈಸಿಂಗ್ the problem by identifying the following ಕಾಣ್ತಿದೆಯಾ, ಫಾಲೋಯಿಂಗ್ ಫ್ಯಾಕ್ಟ್ಸ್. ಯಾವ್ಯಾವ ಫ್ಯಾಕ್ಟ್ಸ್? ಫಸ್ಟ್ ಒನ್ input comma the data you have to work, ಯಾವ ಡೇಟಾನ ನೀವು ವರ್ಕ್ ಮಾಡಬೇಕು. ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಒನ್ ಔಟ್ಪುಟ್ ದಟ್ ಡಿಸರ್ವ್ ರಿಸಲ್ಟ್. ಔಟ್ಪುಟ್ ತುಂಬ ಇಂಪಾರ್ಟೆಂಟು, ಆ ರಿಸಲ್ಟ್ಗೆ ಮ್ಯಾಚ್ ಆಗಬೇಕು. ನೆಕ್ಸ್ಟ್ ಅಡಿಷನಲ್ ರಿಕ್ವೈರ್ಮೆಂಟ್. ಇಷ್ಟು ಬೇಕು. ಪ್ರಾಬ್ಲಮ್ ಅನಾಲಿಸಿಸಲ್ಲಿ ಏನಪ್ಪ ಆಗುತ್ತೆ ಅಂದರೆ ನಾವು ಇನ್ಪುಟ್ನ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಬೇಕು, ಔಟ್ಪುಟ್ಟು ಕರೆಕ್ಟಾಗಿ ಬರ್ತಾ ಇದೆಯಲ್ಲ ನೋಡಬೇಕು. ಅದಾದಮೇಲೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅಡಿಷನಲ್ ರಿಕ್ವೈರ್ಮೆಂಟ್ನ ನಾವು ಇಟ್ಕೊಂಡಿರಬೇಕು. ಇದು ಪ್ರಾಬ್ಲಮ್ ಅನಾಲಿಸಿಸಲ್ಲಿ ನಾವು ತಿಳ್ಕೊಬೇಕಾದಂಥ ಇನ್ಫಾರ್ಮೇಷನ್. ಆಯಿತಾ. ನೆಕ್ಸ್ಟ್ ಓಕೆ, ಪ್ರಾಬ್ಲಮ್ ಡಿಸೈನಿಂಗ್. ಥರ್ಡ್ ಯಾವುದು, ಡಿಸೈನಿಂಗ್ ಸೊಲ್ಯೂಷನ್. ಡಿಸೈನ್ ಆಫ್ ಸೊಲ್ಯೂಷನ್. ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡ್ವಿ, ಏನಾಗುತ್ತೆ ಅಂತ ತಿಳ್ಕೊಂಡಾದ್ಮೇಲೆ ಅದನ್ನು ಡಿಸೈನ್ ಮಾಡ್ತೀವಿ. ಡಿಸೈನ್ ಹೆಂಗೆ ಮಾಡ್ತೀವಿ ಅಂದರೆ ಬೈ ಯೂಸಿಂಗ್ ದ ಸಮ್ ಕಾನ್ಸೆಪ್ಟ್, ಯಾವುದಾದ್ರು ಒಂದು ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ ಅಥವಾ ಟೂಲ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಡಿಸೈನಿಂಗಲ್ಲಿ ನಾವು ಪ್ರೋಗ್ರಾಮ್ ಡಿಸೈನ್ ಮಾಡಬೇಕಾದ್ರೆ ಯಾವ ಟೂಲ್ನ ಯೂಸ್ ಮಾಡ್ತೀವಪ್ಪ ಅಂದರೆ, ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ಆ ಟೂಲ್ಸ್ ಯಾವಪ್ಪ ಅಂದರೆ ಬರಿತೀನಿ ನೋಡಿ. ದ ಡಿಸೈನ್ of solution describe two tools. First one algorithm, second one ಫ್ಲೋ ಚಾರ್ಟ್. ಇದು 1 ಮಾರ್ಕ್ಸಿಗೆ ಕ್ವಶನ್ನು ಕೇಳ್ತಾರೆ. ಆಲ್ಗರಿದಮ್ ಅಂದರೆ ಏನು? ಆಲ್ಗರಿದಮ್ ಅಂದರೆ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ instruction to solve the program ಅಥವಾ ಪ್ರಾಬ್ಲಮ್. ಓಕೆ. ಇನ್ನು ಫ್ಲೋ ಚಾರ್ಟ್ ಅಂದರೆ ಏನು? ಫ್ಲೋ ಚಾರ್ಟ್ ಮೀನ್ಸ್ ಈಸ್ ಎ ಗ್ರಾಫಿಕಲ್ representation of a program.
ಇದನ್ನ ಎಕ್ಸಾಮಲ್ಲಿ ನಿಮಗೆ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ಫ್ಲೋ ಚಾರ್ಟ್, ವಾಟ್ ಈಸ್ ಅಲ್ಗಾರಿದಮ್ ಅಂತ. ಅಲ್ಗಾರಿದಮ್ ಇಸ್ ಎ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಟು ಸಾಲ್ವ್ ದ ಪ್ರಾಬ್ಲಮ್. ಫ್ಲೋ ಚಾರ್ಟ್ ಅಂದರೆ ಈಸ್ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ಪ್ರೋಗ್ರಾಮ್. ಆಯಿತಾ. ನೆಕ್ಸ್ಟು ಕೋಡಿಂಗ್. 4ನೇದು ಯಾವುದು? ಕೋಡಿಂಗ್. ಯಾವುದರಲ್ಲಿ? ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್. ಇದರಲ್ಲಿ 4th ಒನ್ ಯಾವುದು? ಕೋಡಿಂಗ್. ಕೋಡಿಂಗ್ ಅಂದರೆ ಏನು ಗೊತ್ತಾ? ಇವಾಗ ನಾವೇನು ಬರೆದಿರ್ತೀವಿ ಅದನ್ನು ಕಂಪ್ಯೂಟರ್ಗೆ ಅರ್ಥ ಆಗೋ ರೀತಿ ಒಂದು ಭಾಷೆಯಲ್ಲಿ ಯೂಸ್ ಮಾಡ್ಕೊಂಡು ಬರ್ತೀವಿ, ಅದನ್ನ ಕೋಡಿಂಗ್ ಅಂತ ಕರೀತಾರೆ. ಅದನ್ನು ನಾವು ಸೆಂಟೆನ್ಸಲ್ಲಿ ಯಾವ ರೀತಿ ಹೇಳ್ತೀವಪ್ಪ ಅಂದರೆ ಕೋಡಿಂಗ್ ಅಂದರೆ, ಕೋಡಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಟ್ರಾನ್ಸ್ಲೇಟಿಂಗ್ the algorithm and flowchart into the system languages. ಸಿಸ್ಟಮ್ ಭಾಷೆಯಾಗಿ ನಾವು ಕನ್ವರ್ಟ್ ಮಾಡೋದನ್ನು ನಾವೆಂತ ಕರಿತೀವಿ? ಕೋಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ 5ನೇದು ಟೆಸ್ಟಿಂಗ್. ಟೆಸ್ಟಿಂಗ್ ಅಂದರೆ ಏನು? ಟೆಸ್ಟಿಂಗ್ ಅಂದರೆ ಈಸ್ ಎ ಪ್ರೋಸೆಸ್ ಆಫ್ ಚೆಕಿಂಗ್ ದ ಎರರ್. ತಪ್ಪುಗಳನ್ನು ಹುಡ್ಕೋದೆ ಟೆಸ್ಟಿಂಗ್. ನೆಕ್ಸ್ಟ್ 6th ಒನ್ ಡಿಬಗ್ಗಿಂಗ್. ಟೆಸ್ಟಿಂಗ್ ಆದಮೇಲೆ ಯಾವುದು? ಡಿಬಗ್ಗಿಂಗ್ ಅಂದ್ರೇನು? ಈಸ್ ಎ ಪ್ರೋಸೆಸ್ ಆಫ್ ರಿಮೂವಿಂಗ್ ಎರರ್ಸ್ನ ರಿಮೂವ್ ಮಾಡಿ ಪ್ರೋಗ್ರಾಮ್ನ ಸ್ಟಡಿ ಮಾಡೋದೇ ಡಿಬಗ್ಗಿಂಗ್. ಅಂದರೆ ತಪ್ಪೆಲ್ಲಿದೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಆ ತಪ್ಪನ್ನ ಸರಿ ಮಾಡೋ ಕೆಲಸವನ್ನು ನಾವೆಂತ ಕರಿತೀವಿ? ಡಿಬಗ್ಗಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಡಾಕ್ಯುಮೆಂಟೇಷನ್. ಡಾಕ್ಯುಮೆಂಟೇಷನ್ ಅಂದ್ರೇನು? ಡಾಕ್ಯುಮೆಂಟೇಷನ್ ನಥಿಂಗ್ ಬಟ್ ಇದು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇದೊಂದು ಬುಕ್ ಆಗಿರುತ್ತೆ. ನೀವೇನೇ ಕೆಲಸ ಮಾಡ್ತೀರಾ ಅದೆಲ್ಲದೂ ಕೂಡ ಒಂದು ಬುಕ್ಕಲ್ಲಿ ಬರಿತೀರಾ. ಕಾರಣ ಏನಪ್ಪ ಅಂದರೆ ಎಲ್ಲರೂ ತಪ್ಪಾಯಿತು ಏನಾದ್ರು ಗೊತ್ತಾಗಿದ್ರೆ ಆ ಬುಕ್ ನೋಡಿಕೊಂಡು ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಮೇಂಟೈನ್ ಮಾಡ್ತೀರಾ. ಡಾಕ್ಯುಮೆಂಟೇಷನ್ ರೆಫರ್ಸ್ ಟು ಮೆಟೀರಿಯಲ್ ವಿಚ್ ಎಕ್ಸ್ಪ್ಲೈನ್ ದ ಯೂಸ್ ಆಫ್ ಮೇಂಟೆನೆನ್ಸ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳ್ತಾನೆ. ಡಾಕ್ಯುಮೆಂಟೇಷನ್ ಅಂದರೆ ಏನು? ಅದು ಒಂದು ರೆಫರೆನ್ಸ್ ಮೆಟೀರಿಯಲ್ ಆಗಿರುತ್ತೆ. ಅದು ಪ್ರೋಗ್ರಾಮ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ ಅಂತ ಕನ್ನಡದಲ್ಲಿ ಹೇಳ್ಬೋದು. ಡೆಫಿನಿಷನ್ಗೆ ಬರ್ತೀರಾ? ಡಾಕ್ಯುಮೆಂಟೇಷನ್ ಈಸ್ a reference material which explains the use and maintenance of the application ಅಥವಾ ಪ್ರೋಗ್ರಾಮ್ ಅಂತ ನಾವು ಬರಿಬೋದು. ಇದು ಪ್ರಾಬ್ಲಮ್ ಸಾಲ್ವಿಂಗ್ನ ಸ್ಟೆಪ್ಸ್. ಓಕೆ, ಇದರಲ್ಲಿ 2 ಮೆಥಡ್ ಇದೆ ಡಾಕ್ಯುಮೆಂಟಲ್ಲಿ, ಒಂದು ಇಂಟರ್ನಲ್, ಇನ್ನೊಂದು ಎಕ್ಸ್ಟರ್ನಲ್ ಡಾಕ್ಯುಮೆಂಟ್ ಅಂತ. ಓಕೆ, ಎಷ್ಟು ಮೆಥಡ್ ಇದೆ? ದೇರ್ ಆರ್ 2 ಮೆಥಡ್ಸ್ ಇನ್ ಡಾಕ್ಯುಮೆಂಟೇಷನ್. ಒನ್ ಈಸ್ ಇಂಟರ್ನಲ್ ಮೆಥಡ್, ಅನದರ್ ಒನ್ ಈಸ್ ಎಕ್ಸ್ಟರ್ನಲ್ ಮೆಥಡ್. ಓಕೆ, ಇಲ್ಲಿಗೆ ಸ್ಟೆಪ್ಸ್ ಮುಗಿಯಿತು.
ನೆಕ್ಸ್ಟ್ ಕ್ಲಾಸ್ ನಾವು ಡಿಸ್ಕಸ್ ಮಾಡೋಣ. ಡಿಸೈನಿಂಗ್ ಮೆಥಡಾಲಜಿಲಿ ನಿಮಗೆ ಅಲ್ಗರಿದಮ್ ಫ್ಲೋ ಚಾರ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ.